ಹೆಂಗೆ ಎಣ್ಣೆ ಹಾಕೊಂಡಿದ್ದಾರೆ ನನಗೂ. ಹಾಯ್, ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ. ಸೊ ಎಲ್ಲರಿಗೂ ಸುಖ ನೆಮ್ಮದಿ ಕೊಟ್ಟು ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನನ್ನ ಡೇ ಸ್ಟಾರ್ಟ್ ಆಗೋದು 1 ಕಪ್ ಆಫ್ ಬಿಸಿನೀರಿಂದ. ಕಾಫಿ, ಟೀ ಇದೆಲ್ಲ ನಾನು ಕುಡಿಯೋದು ಅಭ್ಯಾಸ ಇಲ್ಲ. ಸೊ 1 ಕಪ್ಪು ಬಿಸಿನೀರು ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ನಮ್ಮ ಹೆಲ್ತಿಗೆ. ಹಾಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಮನೆ ಕೆಲಸ ಮಾಡೋದು ಅಂತ. ಸೊ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಕೂಡ ತೋರಣ ಕಟ್ಬಿಡ್ತೀನಿ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅವರು ತೋರಣ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು, ಸೊ ನಾನು ಸ್ವಲ್ಪ ಹೋಗಿ ಹೆಲ್ಪ್ ಮಾಡ್ತಿದ್ದೆ ತೋರಣ ಕಟ್ಟೋದಕ್ಕೆ, ತಟ್ಟೆಲ್ಲ ಇಟ್ಕೊಂಡು. ಸೊ ಅಷ್ಟೊತ್ತಿಗೆ ಅವರು ಕಟ್ಕೊಂಡ್ರು, ಎಲ್ಲ ಮಾಡಿದ್ರು. ನಾನು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ರಂಗೋಲಿಯಿಂದ ಮತ್ತೆ ಸೊ ವೀಡಿಯೋ ಮಾಡಿಕೊಂಡು, ಸೊ ಇನ್ನು ನಮ್ಮ ಹಸ್ಬೆಂಡು ಎಣ್ಣೆ ಹಚ್ಚು ಅಂತ ಹೇಳಿದ್ರು. ಸೊ ನಿಮಗೆ ಗೊತ್ತಿರುತ್ತೆ, ಸೊ ಮೇನ್ ಇಂಪಾರ್ಟೆಂಟ್ ನಮ್ಮ ಯುಗಾದಿ ಹಬ್ಬದಲ್ಲಿ ಸೊ ಎಣ್ಣೆ ಸ್ನಾನ. ಸೊ ನಮ್ಮ ಹಸ್ಬೆಂಡ್ಗೂ ಎಣ್ಣೆ ಹಚ್ಚಿ ತಲೆಗೆಲ್ಲ ಮಸಾಜ್ ಕೊಟ್ಟು, ಸೊ ಹಾಗೆ ಎಣ್ಣೆ ಹಚ್ಚಿ ನಾನು ಕೈ ಕಾಲಿಗೆಲ್ಲ ಹಚ್ಕೊಂಡೆ. ಸೊ ಅವರು ಮನೆಯೆಲ್ಲ ತಿರುಗಿದ್ರು, ಮನೆಯೆಲ್ಲ ಓಡಾಡ್ಬೇಡ ನಯೇಶ. ನೋಡಿ ಹೆಂಗೆ ಎಣ್ಣೆ ಹಾಕ್ಕೊಂಡಿದ್ದಾರೆ, ನನಗೂ ಮೆತ್ತಿದ್ದಾರೆ. ಎಣ್ಣೆ ಹಾಕ್ಬಿಟ್ಟಿದ್ದಾರೆ ಮುಖಕ್ಕೆ. ಸ್ವಲ್ಪ ತಿರುಗಿ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಹೀಗೆ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಸ್ನಾನ ಮಾಡಿಕೊಂಡು ಸೊ ಪೂಜೆಗೆ ರೆಡಿ ಆಗಬೇಕು ಅಂತ ಒಂದು ಸಿಂಪಲ್ ಟಾಪ್ ಹಾಕ್ಕೊಂಡು ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಪ್ರತಿಯೊಂದೂ ದೇವ್ರಿಗೆಲ್ಲ ಅದಕ್ಕೂ ಅಲಂಕಾರ ಮಾಡಿ. ಸೊ ಮತ್ತು ನಮ್ಮ ಅತ್ತೆ ಆಲ್ರೆಡಿ ಬೆಳಗ್ಗೆನೇ ಅವರು ಒಬ್ಬಟ್ಟನ್ನೆಲ್ಲ ರೆಡಿ ಮಾಡಿದರು, ಸೊ ತಲೆಗೆ ದೇವ್ರಿಗೆ ಅಂತ. ಸೊ ಆಲ್ರೆಡಿ ಅದನ್ನು ಕೂಡ ಎಲ್ಲ ರೆಡಿ ಇದ್ರಿಂದ ನಾನು ಪೂಜೆಗೆ ಮಾತ್ರ ರೆಡಿ ಮಾಡಿಕೊಂಡೆ. ಸೊ ಪೂಜೆಗೆ ರೆಡಿ ಮಾಡಿಕೊಂಡು ಸೊ ಈಗ ರಾಯರ್ ವಾರ ಆಗಿರೋದ್ರಿಂದ ತುಪ್ಪದ ಬತ್ತಿನೂ ಕೂಡ ನಾನು ಹಚ್ತೀನಿ ಯೂಶಲಿ. ಸೊ ಹಾಗೆ ವರ್ಷ ಅಲ್ವಾ, ಸೊ ಹೊಸ ಬಟ್ಟೆ ಹಾಕ್ಕೊಂಡು ಹಾಗೆ ರೆಡಿ ಆಗಿಬಿಟ್ಟು ಹೋಗಿ ದೀಪ ಹಚ್ಚಿ ಪೂಜೆ ಮಾಡೋಣ ಅಂದ್ಕೊಂಡು ಸಿಂಪಲಾಗಿ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ರೆಡಿ ಆಗಿರೋದು ಒಂದು ಕ್ಲಿಪ್ಪಿಂಗ್ನ ಸೊ ವೀಡಿಯೋ ಮಾಡಿಕೊಂಡೆ. ಸೊ ಒಂದು ಈ ಥರ ನನ್ನ ಕಾಸ್ಟ್ಯೂಮ್ ಆಗಿತ್ತು. ಸೊ ಅವತ್ತಿಂದ ಪೂಜೆನ ಮಾಡಿ, ಸೊ ಪೂಜೆ ಎಲ್ಲ ಮಾಡಿ ಎಲ್ಲ ಆಗಿತ್ತು. ಸೊ ನಮಸ್ಕಾರ ಹಾಕ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡೆ, ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ಸೊ ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋ. ಬೇವು ಬೆಲ್ಲ ತಿಂದು ಸಿಹಿಯಾಗಿ ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ನಮ್ಮ ಅಪ್ಪ ಮನೆಗೆ ಹೋಗ್ತಿದ್ದೀರಿ. ಸೊ ಊರಿಗೆ ಹೊರಟಿದ್ದೀವಿ. ಸೊ ನೋಡೋಣ. ಸೊ ಅಲ್ಲಿ ನಮ್ಮ ತಾತಂದು ಹೆಡೆ ಇಕ್ತೀರಿ. ಸೊ ಅಲ್ಲಿಗೆ ಹೋಗ್ತಿದ್ದೀರಿ. ಸೊ ನೋಡೋಣ. ಮತ್ತು ನಮ್ಮ ಹಸ್ಬೆಂಡು ಕೆಳಗಡೆ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಕೀ ಎಲ್ಲ ಹಾಕ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಸೊ ಹೊರಟ್ವಿ. ಸೊ ಅಲ್ಲಿ ನಮ್ಮ ಅಪ್ಪ ಅಮ್ಮ ನೆಲಮಂಗ್ಲದಲ್ಲಿ ಬರ್ತೀನಿ ಬನ್ನಿ ಅಂತ ಹೇಳಿದರು. ಸೊ ಹಾಗೆ ನೆಲಮಂಗ್ಲಕ್ಕೆ ಹೊರಟಿ ಸೊ ಅಲ್ಲಿ ಅಪ್ಪ ಅಮ್ಮನ ಪಿಕಪ್ ಮಾಡ್ಕೊಂಡ್ರಿ. ಬಟ್ ಅಲ್ಲೊಂದು ಕ್ಲಿಪ್ಪಿಂಗ್ ಮಾಡೋಕ್ಕಾಗಲಿಲ್ಲ, ಹೊರಗಡೆನೇ ಮಾಡ್ಕೊಂಡು ಡೈರೆಕ್ಟ್ ಊರಿಗೆ ಹೋದೆ. ಸೊ ಅಷ್ಟೊತ್ತಲ್ಲಿ ನಮ್ಮ ಆಂಟಿದಿರು ಮತ್ತು ನಮ್ಮ ಅಜ್ಜಿ ಎಲ್ಲ ಸೇರಿ ಅಡುಗೆ, ಒಬ್ಬಟ್ಟು ಎಲ್ಲ ಬಜ್ಜಿ ಬೋಂಡ ಎಲ್ಲನೂ ಕೂಡ ರೆಡಿ ಮಾಡ್ತಿದ್ರು. ಹಾಗೆ ನನ್ನ ತಂಗಿ ಎಡೆಗೂ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಸೊ ಹೋಗಿ ನಮ್ಮಪ್ಪ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಪೂಜೆ ಎಲ್ಲ ಮುಗಿಸಿ ಸೊ ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡದೇನೆ. ಸೊ ಎಲ್ಲ ಲೈಕ್ ಹುಡುಗರುಗಳೆಲ್ಲ ಕುತ್ಕೊಳ್ತಾರೆ ಫಸ್ಟ್ ಊಟಕ್ಕೆ, ಆಮೇಲೆ ನಾವು ಹೆಂಗಸರೆಲ್ಲ ಒಂದ್ಸಲ ಕುತ್ಕೊತೀವಿ ಯೂಶಲಿ. ತಂಗಿ ನನ್ನ ತಮ್ಮ ಮಲಗಿದ್ರು. ಸೊ ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಡಿಸ್ಟರ್ಬ್ ಮಾಡಿಕೊಂಡು ನನ್ನ ತಮ್ಮ ಅಂತೂ ಜುಮ್ ಅನ್ನಲೇ ಇಲ್ಲ. ಸೊ ಇವಳನ್ನ ಎದೊಳಿಸ್ತಿದ್ದೆ, ಬಟ್ ಅವಳು ಮುಖಾನೇ ಕೊಡಲ್ಲ, ಮುಖನೂ ತೋರಿಸಲ್ಲ ನನ್ನ ತಂಗಿ. ಸೊ ಹಂಗೆ ಮಾತಾಡ್ಕೊಳ್ತಾ ಚಿಲ್ ಮಾಡ್ತಾ ಸೊ ಅವಳನ್ನಂತೂ ಮನಕ್ಕೆ ನಾನು ಬಿಡಲೇ ಇಲ್ಲ, ಮಾತಾಡ್ಕೊಂಡು ಇದ್ಬಿಟ್ಟೆ. ಸಮಾಚಾರ ಫೋನ್ ಇಕ್ಬಿಟ್ಟು ಕೆಳಗಡೆ ಮತ್ತೆ ಅವಳನ್ನ ಮನಗಿಸಿದರೆ ಆಚೆಗಡೆ ಬಂದು ಕುಣಿಸ್ಕೊಂಡು ಇರಿಟೇಟ್ ಮಾಡ್ತಿದ್ದೆ ಅವಳನ್ನ. ಸೊ ಮತ್ತು ನನ್ನ ಚಿಕ್ಕ ತಂಗಿಗೆ ಆಲ್ರೆಡಿ ಎಕ್ಸಾಮ್ ಮುಗ್ದು ರಜೆ ಸ್ಟಾರ್ಟ್ ಆಗೋಗಿತ್ತು. ಸೊ ಬೆಂಗಳೂರಿಗೆ ಬಾರೆ ಅಂದರೂ ಬರ್ತಾನೆ ಇರಲಿಲ್ಲ. ಸೊ ಫೈನಲಿ ಅವಳನ್ನ ಬೆಂಗಳೂರಿಗೆ ಒಪ್ಪಿಸ್ಕೊಂಡು ಕರ್ಕೊಂಡು ಬಂದೆ. ಸೊ ಫೈನಲಿ ಅವಳನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಒಂದೆರಡು ಕ್ಲಿಪ್ಪಿಂಗ್ಸ್ ಅಂತ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡ್ವಿ. ಬರ್ತಾ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ನನ್ನ ಡೇ. ಫೈನಲಿ ಊರಿಂದ ಬಂದ್ವಿ. ಸೊ ಈಗ ಒಂದು ಹಾಫ್ ಆನ್ ಅವರ್ ಆಯಿತು ಅನಿಸುತ್ತೆ. ಸೊ ಜಸ್ಟ್ ಫ್ರೆಶ್ ಅಪ್ ಆಗಿ ವೀಡಿಯೋ ಮಾಡೋಣ ಅಂತ ಬಂದೆ. ಸೊ ಡೈರೆಕ್ಟಾಗಿ ಅಪ್ಪ ಮನೆಗೆ ಬಂದುಬಿಟ್ವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮನೆಯ ಯುಗಾದಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದೀಪಿಕಾ ಕನ್ನಡ ವ್ಲಾಗ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ನ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮಡಿಬೇಡಿ. ಪ್ರತಿಯೊಂದು ವಿಡಿಯೋ ನಾನು ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ವಾಚಿಂಗ್. ಬಾಯ್ ಬಾಯ್. ಸಿ ಯು.